ಈ ಗಣಿತ. ಅದರಲ್ಲಿ ನಾವಿವತ್ತು ಅಧ್ಯಾಯ 2 ಘಾತಾಂಕಗಳ ಆಟ ಪವರ್ ಪ್ಲೇ ಅನ್ನೋ ಪಾಠದ ಪುಟ ಸಂಖ್ಯೆ 24 ಮತ್ತು 25ರಲ್ಲಿರ್ತಕ್ಕಂಥ ವಿಷಯಾಂಶಗಳನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ಈಗ 2.2ರಲ್ಲಿ ಘಾತೀಯ ಸಂಖ್ಯೆಗಳು ಮತ್ತು ಕ್ರಿಯೆಗಳು ಅಂತ ಇದೆ. ಇಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಇದರ ಬೇಸಿಕ್ಕು. ಇಲ್ಲಿ ವರ್ಗ ಸಂಖ್ಯೆಗಳನ್ನು ನಮಗೆ ಗೊತ್ತಿದೆ n² ಅಂತಲೂ, ಮತ್ತು ಘನ ಸಂಖ್ಯೆಯನ್ನು n³ ಎಂದು ನಾವು ವ್ಯಕ್ತಪಡಿಸ್ತೀವಿ. ಅಂದರೆ n ಇಂಟು n ಇಸ್ ಈಕ್ವಲ್ ಟು ಏನಾಗುತ್ತೆ, n² ಆಗುತ್ತೆ. ಇದನ್ನು ನಾವು n ವರ್ಗ ಅಂತ ಕರಿತೀವಿ, n² ಅಂತ ಕರಿತೀವಿ, ಅಥವಾ n ಘಾತವನ್ನು 2ಕ್ಕೆ ಏರಿಸಲಾಗಿದೆ ಅಂತ, n⁻² ಅಂತ ಇಂಗ್ಲೀಷಲ್ಲಿ ಕರಿತೀವಿ ನಾವು. ಅದೇ ರೀತಿ n ಇಂಟು n ಇಸ್ ಈಕ್ವಲ್ ಟು n³ ಅಂತ ಕರಿತೀವಿ. ಇದನ್ನು n ಘಾತ 3 ಅಂತ ಕರಿತೀವಿ. ಇನ್ನು ಅದನ್ನು ಸಿಂಪಲಾಗಿ ಹೇಳಿದ್ರೆ n ಅನ್ನು 3ರ ಘಾತಕ್ಕೆ ಏರಿಸಲಾಗಿದೆ ಅಂದರೆ ಮೇಲೆ ಬರೆದಿದ್ದಾರೆ ಅಂತ ಅರ್ಥ. ಇನ್ನು ನೋಡಿ 4n ಇದೆ, n ಇಂಟು n ಇಂಟು n ಇಂಟು n, n⁴ ಅಂತ ಕರಿತೀವಿ, n⁴. ಸೊ ಅಂದರೆ n ಅನ್ನು 4ರ ಘಾತಕ್ಕೆ ಏರಿಸಲಾಗಿದೆ ಅಂತ, ಅಥವಾ n ಘಾತ 4 ಅಂತಲೂ ಸಹ ನಾವು ಹೇಳ್ಬೋದು ಇದನ್ನು. ಇಲ್ಲಿ ನೋಡಿ 7 ಇದೆ, n ಇಂಟು n ಇಂಟು n ಇಂಟು n ಇಂಟು n. n ಎಷ್ಟು ಸರಿ ಇದ್ದಾವೆ, 7 ಸರಿ ಇದ್ದಾವೆ. ಹಾಗಾಗಿ n ಅನ್ನು 7ರ ಘಾತಕ್ಕೆ ಏರಿಸಲಾಗಿದೆ, ಅಥವಾ n ಘಾತ 7 ಅಂತ ನಾವು ಓದ್ತೀವಿ. ಇಂಗ್ಲೀಷಲ್ಲಿ n⁻7 ಅಂತ ಓದ್ತೀವಿ. ಮತ್ತು ಸಾಮಾನ್ಯವಾಗಿ n ಅನ್ನು a ಬಾರಿ ಗುಣಿಸಿದಾಗ, ಅಂದರೆ n ಅನ್ನೋದನ್ನು a ಸರಿ ಗುಣಿಸಿದಾಗ ನಾವು ಏನು ಬರಿತೀವಿ, n⁴a, n ಘಾತ a ಅಂತ, ಅಥವಾ n ಅನ್ನು a ಘಾತಕ್ಕೆ ಏರಿಸಲಾಗಿದೆ ಅಂತ ನಾವು ಹೇಳ್ಬೋದು. ನೋಡಿ ಈಗ 5ರ ಘಾತ 4 ಅಂತ ಇದೆ. ಇದನ್ನು ನಾವು ಹೆಂಗೆ ಬರಿಬೋದು ನೋಡಿ, 5 ಇಂಟು 5 ಇಂಟು 5 ಇಂಟು 5, ಅಂದರೆ 5ಅನ್ನು 4 ಸರಿ ಗುಣಿಸು ಅಂತ. ಗುಣಿಸಿದ್ರೆ ಎಷ್ಟಾಗುತ್ತೆ ನೋಡಿ, 5 5 25, ಅದು ಕರೆಕ್ಟಾ? ಇಲ್ಲಿ 5 5 25. ವರ್ಗ ಸಂಖ್ಯೆ ಪಾಠ ಮಾಡುವಾಗ ನಾನು ಹೇಳಿದ್ದೆ 25ರ ಘಾತ ತುಂಬ ಸಿಂಪಲ್ಲು, 25 25 625. ಸೊ ಹಾಗಾಗಿ ದೇರ್ಫಾರ್ 5ರ ಘಾತ 4 ಅಂತಂದರೆ ಎಷ್ಟು, 625 ಅನ್ನೋದು ಗೊತ್ತಾಗತ್ತೆ ನಮಗೆ. ನೋಡಿ ಈಗ ಇಲ್ಲಿ 5ರ ಘಾತ 4 625 ಅಂತ ಏನು ಬರೆದೆ ನಾನು, ಇಲ್ಲಿ 5 ಏನಿದೆ ಇದು 5 ಇಲ್ಲಿ ಆಧಾರ ಸಂಖ್ಯೆ ಆಗಿದೆ. ಏನೋ ಇಲ್ಲಿ 5 ಆಧಾರ ಸಂಖ್ಯೆ. ಆಧಾರ ಸಂಖ್ಯೆ ಅಂತಂದರೆ ನೆನ್ಪಿಟ್ಕೊಳ್ಳಿ, ಫೌಂಡೇಶನ್ ಆಧಾರ ಅಂತಂದ್ರೇನು ಫೌಂಡೇಶನ್, ಹಂಗಾಗಿ ಕೆಳಗಿರ್ತಕ್ಕಂಥದ್ದು ಆಧಾರ ಸಂಖ್ಯೆ ಆಗಿದೆ. ಆ ತಲೆ ಮೇಲೆ ಏನಿದೆಯಲ್ಲ 4, ಆ 4ಅನ್ನು ಏನಂತೀವಿ, ಘಾತ ಸಂಖ್ಯೆ ಅಂತ ಕರಿತೀವಿ. 4 ಅಥವಾ ಘಾತ ಸೂಚಿ ಅಂತಲೂ ಕರಿತೀವಿ. ಏನಂತ ಕರಿತೀವಿ, ಘಾತ ಸೂಚಿ. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಅದೇ ರೀತಿ ಏನ ಘಾತ n ಅಂತಂದರೆ ಇಲ್ಲಿ ಆಧಾರ ಸಂಖ್ಯೆ ಯಾವುದು, ಆಧಾರ ಸಂಖ್ಯೆ ಕೆಳಗಿರ್ತಕ್ಕಂಥದ್ದು ಆಧಾರ ಯಾವುದು, ಆಧಾರ ಸಂಖ್ಯೆ ಯಾವುದು, ಎ. ಹೌದಾ? ಘಾತ ಸೂಚಿ ಅಥವಾ ಘಾತ ಸಂಖ್ಯೆ ಯಾವುದು, ಘಾತ ಸೂಚಿ. ಸೊ ತಲೆ ಮೇಲೆ ಇರ್ತಕ್ಕಂಥದ್ದು n. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಇದು ಮುಂದಿನ ಲೆಕ್ಕದಲ್ಲಿ ಎಲ್ಲ ಸಹ ಈ ಕಾನ್ಸೆಪ್ಟ್ ಬರುತ್ತೆ. ಈಗ ಮುಂದಿನ ಲೆಕ್ಕ, ಯಾವ ಬೀಜೋಕ್ತಿಯು ಒಂದು ಕಾಗದದ ಹಾಳೆಯನ್ನು 10 ಬಾರಿ ಮಡಚಿದ ನಂತರ ಅದರ ದಪ್ಪವನ್ನು ವಿವರಿಸುತ್ತದೆ, ಆರಂಭಿಕ ದಪ್ಪ v ನಿಂದ ಪ್ರತಿನಿಧಿಸಲಾಗುತ್ತೆ ಅಂತ. ಈಗ ಇಂದಿನ ವಿಡಿಯೋ ನೆನೆಸ್ಕೊಳ್ಳಿ, ಪೇಪರ್ ಎಷ್ಟಿತ್ತು, ಅದರ ದಪ್ಪ 0.001 ಸೆಂಟಿಮೀಟ್ರ್ ಇತ್ತು ಅಲ್ವಾ. ಅದನ್ನು ಮೊದಲ ಬಾರಿಗೆ ಫೋಲ್ಡ್ ಮಾಡಿದಾಗ, 1ನೇ ಬಾರಿಗೆ ಫೋಲ್ಡ್ ನೋಡಿರಿ, ಎಫ್ ಅಂತ ಬರಿತೀನಿ, ಅಂದರೆ 1ನೇ ಬಾರಿಗೆ ಫೋಲ್ಡ್ ಮಾಡಿದಾಗ ಎಷ್ಟಾಯಿತು, 2 ಆಗುತ್ತಲ್ವ, 2 ಫೋಲ್ಡ್ ಆಗುತ್ತೆ. ಅಂದರೆ ಪೇಪರನ್ನು ಮಡಿಸ್ತೀವಿ, ವಿಡಿಯೋದಲ್ಲೂ ಸಹ ತೋರಿಸಿದ್ದೆ. ಎಷ್ಟಾಗುತ್ತದು, ಇದನ್ನು ಗುಣಿಸ್ಬಿಟ್ರೆ ನೋಡಿ 0.002 ಸೆಂಟಿಮೀಟ್ರ್ ಆಯಿತು. ಅದೇ ರೀತಿ 2ನೇ ಫೋಲ್ಡಿಗೆ ಎಷ್ಟಾಗುತ್ತೆ, 2ನೇ ಫೋಲ್ಡಿಗೆ ಎಷ್ಟಾಗತ್ತಪ್ಪ ಅಂತಂದರೆ ಇದನ್ನೇ ಆ್ಯಸ್ ಇಟ್ ಈಸ್ 0.001 ಇಂಟು 2 ಇಂಟು 2. ಹಾಗೇನಾಯ್ತು ನೋಡ್ರಿ, 2 2 4 ಆಯಿತು ಅಲ್ವಾ. ಅಲ್ಲಿಗೆ 0.004 ಸೆಂಟಿಮೀಟರ್ ಅಂತ ನಾವು ಬರಿಬೋದು ಸಿಂಪಲ್ಲಾಗಿ ಅಲ್ವಾ. ಅದೇ ರೀತಿ 3ನೇ ಫೋಲ್ಡಿಗೆ ಏನಾಯಿತು, 0.001, 3ನೇ ಫೋಲ್ಡ್ ಅಂತಂದರೆ 2 ಇಂಟು 2 ಇಂಟು 2. ಅಲ್ಲಿಗೆ ಏನಾಯ್ತು ನೋಡ್ರಿ, ಇದೇನಾಯಿತು 8 ಆಗುತ್ತೆ. ಅಲ್ಲಿಗೆ 0.001 8 ಸೆಂಟಿಮೀಟರ್. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ನೋಡ್ರಿ 0.001 ಇಂಟು 2ರ ಘಾತ ಇಲ್ಲೇನಿದೆ 1 ಅಂತ, ಇಲ್ಲಿ 0.001 2ರ ಘಾತ 2 ಅಂತ, ಅಂದರೆ 2 ಸರಿ 2 ಬಂದಿದ್ದಾವೆ ಅಂತ. ಇಲ್ಲಿ 0.001 2ರ ಘಾತ 3 ಅಂತ. ಅದೇ 6ನೇ ಫೋಲ್ಡಿಗೆ ಹೋದ್ರೆ ಏನಾಗುತ್ತೆ ಹೇಳ್ರಿ, 6ನೇ ಫೋಲ್ಡಿಗೆ ಹೋದರೆ ನೋಡಿ 0.001 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2. ಇದನ್ನು ಈ ರೀತಿ ಡೈರೆಕ್ಟ್ ಬರೆದಾಗ ನಾವೇನಾಗುತ್ತೆ
0.0001 2 6 ಸರಿ ಫೋಲ್ಡ್ ಮಾಡಿದಾಗ, ಅದೇ 10ನೇ ಫೋಲ್ಡ್ ಮಾಡಿದಾಗ ಏನಾಗುತ್ತೆ ಹೇಳ್ರಿ, 10ನೇ ಫೋಲ್ಡು 0.001 2 ಸರಿ ಬರಿತೀವಿ, 10 ಸರಿ ಬರಿತೀವಿ ನೋಡಿ. 2 ನಾವು 4 5 6 7 8 9 10. ಹೌದಾ, ಇದನ್ನ ಹೆಂಗೆ ಬರಿತೀವಿ? 0.001 ಇಂಟು 2 ಅಂತ ಬರಿತೀವಿ ಅಲ್ವಾ. ಅದೇ ರೀತಿ ನಾವು ಆನ್ಸರನ್ನು ಇದನ್ನು ಬರೆದಾಗ ನೋಡಿ, ಆರಂಭಿಕ ದಪ್ಪ ಎಷ್ಟಿದು? ಇದು ಇಲ್ಲಿತ್ತು ಆರಂಭಿಕ ದಪ್ಪ, ಹೌದಾ. ಸೊ ಹಾಗಾಗಿ ಇದರ ಆರಂಭಿಕ ದಪ್ಪ ಎಷ್ಟು? ವಿ ಇಂಟು ಎಷ್ಟು ಸರಿ ಮಾಡಿಸಿದ್ದೀವಿ? 10ನೇ ಫೋಲ್ಡಿಗೆ ಎಷ್ಟಾಯಿತು ನೋಡ್ರಿ, ಇಲ್ಲಿದೆ ನೋಡ್ರಿ ಆನ್ಸರು, ಹೌದಾ. ಆರಂಭಿಕ ದಪ್ಪ ಇದು ಇಂಟು 2 ಅಂತ ಬರಿತೀವಿ. ಇದೆಲ್ಲಿದೆ ಆನ್ಸರು? ಚೆಕ್ ಮಾಡೋಣ ನೋಡಿ, ಎಲ್ಲಿದೆ? ಇದು ಬರಲ್ಲ, ಇದು ಬರಲ್ಲ, ಇದು ಬರೋದಿಲ್ಲ. 2 ಇದೆ, ಆದರೆ ವಿ ಅಂತ ಇಲ್ಲ ನೋಡ್ರಿ, ಹಾಗಾಗಿ ಇದು ಬರಲ್ಲ. ಸೊ ನೋಡಿ, ಇಲ್ಲಿ 2 ಇಂಟು ವಿ ಇದೆ. ನೀವು ಕೇಳ್ಬೋದು, ಸರ್ ಇಲ್ಲಿ 2 ಫಸ್ಟ್ ಇದೆ, ಆಮೇಲೆ ವಿ ಇದೆಯಲ್ಲ ಅಂತ. ಎರಡೂ ಬರಿಬೋದು, ಯಾಕಂದರೆ ಗುಣಾಕಾರದ ಯಾವ್ದು ಫಸ್ಟ್ ಮಾಡಿದ್ರು ನಡೀತದೆ ಅಲ್ವಾ. ಸೊ ನೋಡಿ, 2 ಇಂಟು ವಿ ಅಂತ ಬರಿಬೋದು. ಸೊ ಹಾಗಾಗಿ ಆನ್ಸರ್ ಯಾವುದು ಇದಕ್ಕೆ? 5ನೇ ಉತ್ತರ ಆಗಿದೆ. ಈಗ ಮುಂದಿನ ಟಾಪಿಕ್ಗೆ ಹೋಗೋಣ. ಘಾತೀಯ ಸಂಕೇತದ ಕೆಲವು ಉದಾಹರಣೆಗಳು ಅಂತ ಕೊಟ್ಟಿದ್ದಾರೆ ನೋಡಿ. 4 ಇಂಟು 4 ಎಷ್ಟಾಗುತ್ತೆ? 4 ಅನ್ನೋದು ಎಷ್ಟಿದೆ? 3 ಇದೆ. 4 ಕ್ಯೂಬ್ ಅಂತಂದ್ರೆ ನಮಗೆ ಗೊತ್ತಿದೆ 64 ಅಲ್ವಾ. ಸೊ ಅದೇ ರೀತಿ ನೋಡಿ, -4 ಇದೆ, -4 ಇಂಟು ಇದೆ. ಸೊ ಹಂಗಾಗಿ -4 ಸೊ ಇದು 64 ಆಗುತ್ತೆ. ಆದರೆ ಇಲ್ಲಿ ಚಿಹ್ನೆ ನೋಡ್ರಿ, ಪ್ಲಸ್ ಇಂಟು ಮೈನಸ್, ಅಂದರೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ ಇಲ್ಲಿ ಮೈನಸ್ ಉಳ್ಕೊಳ್ತು. ಸೊ ಪ್ಲಸ್ ಇಂಟು ಮೈನಸ್ -64 ಆಯಿತು, -64 ಆಯಿತು. ಸೊ ಅದೇ ರೀತಿ ನೋಡಿ, ಎ ಇಂಟು ಬಿ ಇಂಟು ಬಿ, ಹೌದಾ, ಅದೇ ರೀತಿ ಅಂತೇಳಿ ಇಲ್ಲಿ. ಸೊ ಇದು ಎಷ್ಟು ಸರಿ ಇದೆ? ಎ ಅನ್ನೋವು ಎಷ್ಟಿದ್ದಾವೆ? ಎ ಅನ್ನೋವು 3 ಇದೆ, ಇಂಟು ಬಿ ಅನ್ನೋವು ಎಷ್ಟಿದೆ? 2 ಇದಾವೆ. ಸೊ ಇದನ್ನು ಹೀಗೂ ಬರಿಬೋದು, ಹೌದಾ. ಇಂಟು ಚಿಹ್ನೆ ಆಗದಿದ್ರು ಸಹ ಪಕ್ಕ ಇದೇ ರೀತಿ ಬರೆದ್ರು ಸಾಕು, ಗುಣಾಕಾರ ಚಿಹ್ನೆ ಅಂತ ಅರ್ಥ ಆಗುತ್ತೆ. ಎ ಘಾತ 3 ಬಿ ಘಾತ 2 ಅನ್ನೋದಾಗತ್ತೆ. ನೋಡಿ ನೆಕ್ಸ್ಟು, ಎ ಇಂಟು ಎ ಬಿ ಇಂಟು ಬಿ ಇಂಟು ಬಿ ಇಂಟು ಬಿ, ಅಂದರೆ ಎ ಅನ್ನೋವು ಎಷ್ಟಿದ್ದಾವೆ? 2 ಇದ್ದಾವೆ, ಇಂಟು ಬಿ ಅನ್ನೋವು ಎಷ್ಟಿದ್ದಾವೆ? 4 ಇದ್ದಾವೆ. ಇದನ್ನು ಹಿಂಗೂ ಬರಿಬೋದು, a² b⁴ ಅಂತ ಬರಿಬೋದು, ಹೀಗೂ ಬರಿಬೋದು ಆನ್ಸರ್. ಈಗ ನೋಡಿ ಮುಂದಿನ ಲೆಕ್ಕ, 32,400 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಮತ್ತು ಅವಿಭಾಜ್ಯ ಅಪವರ್ತನಗಳನ್ನು ಅವುಗಳ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ. ಇದು ಫಸ್ಟ್ ಏನಂತೆ? 32,400 ಇದನ್ನು ಅವಿಭಾಜ್ಯ ಅಪವರ್ತನವಾಗಿ ವ್ಯಕ್ತಪಡಿಸ್ಬೇಕಂತೆ. ನೋಡಿ, ಸಮ ಸಂಖ್ಯೆ ಇದೆ ಅಂತಂದರೆ ಯಾವುದರಿಂದ ಭಾಗ ಆಗುತ್ತೆ? ಮೊದಲನೇ ಅವಿಭಾಜ್ಯ ಸಂಖ್ಯೆ ಯಾವುದು? 2ರಿಂದ ಭಾಗ ಆಗುತ್ತೆ. ನೋಡಿ ಈಗ 16 2 32 ಅಲ್ವಾ. ಸೊ ಹಾಗಾಗಿ ನೋಡಿ, 2 16 32 ಆಯಿತು. ನೆಕ್ಸ್ಟು 2 2 4 2 0 ಇದೆ, 2 0. ನೆಕ್ಸ್ಟ್ ನೋಡಿ, 2 8 16 ಕರೆಕ್ಟಾ? 2 1 2 2 0 ಇದೆ, 2 0. ನೆಕ್ಸ್ಟ್ ಮತ್ತೆ 0 ಇರೋದ್ರಿಂದ 2ರಿಂದ ಸುಲಭವಾಗಿ ಹೋಗುತ್ತೆ. 2 4 ಅಲ್ವಾ, 2 4 8. ಈಗ ನೋಡಿ, ಇಲ್ಲಿ 1 ಉಳಿದಿದೆ. ಅಟ್ ಎ ಟೈಮ್ 2 ಸಂಖ್ಯೆ ತೊಗೊಳಂಗಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು 0ವನ್ನು ಇಟ್ಕೋಬೇಕು. 0 ಇಟ್ಕೊಂಡ್ರೆ ಈಗ ತಗೋಬೋದು ನಾವು 2 5 10 1 0 ಇದೆ, 1 0. ನೆಕ್ಸ್ಟ್ ಮತ್ತೆ 2ರಿಂದ ಹೋಗ್ಬೋದು ನೋಡಿ, 2 2 2 4 0 0, ಹೌದಾ. ಮತ್ತು 2 2 4, 5ರಲ್ಲಿ 4 ಹೋದರೆ 1 ಉಳಿತು, 10 ಆಯಿತು. 2 5 10 ಕರೆಕ್ಟಾ? ನೋಡಿ, 5 ಇರೋದ್ರಿಂದ 5ರಿಂದ ಹೋಗುತ್ತೆ ಅಂತ, ಬಿಡಿಸ್ತಾನ 5 ಇದ್ದರೆ 5ರಿಂದ ಹೋಗುತ್ತೆ ಅಂತ. 5 4 20 ಕರೆಕ್ಟಾ? 20 ಆದ ತಕ್ಷಣ ಇಲ್ಲಿ 2 ಬರುತ್ತೆ, 2 ಹೋಗಲ್ಲ 5ರಿಂದ, ಹಂಗಾಗಿ 0 ಕಟ್ಕೊಳ್ಳೋಣ, ನಂತರ 5 ಇಳಿಸ್ಕೋಬೋದು. ಈ 5 5 25, ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ಭಾಗಾಕಾರ. ಈಗ 5 8 40, ಇಲ್ಲಿ 1 ಉಳಿದಿದೆ, 5 5 1 5 81 ಆಯಿತು. 81 ಯಾವುದರಿಂದ ಹೋಗುತ್ತೆ ಹೇಳ್ರಿ? 3ರಿಂದ ಹೋಗುತ್ತೆ. ನೋಡಿ, 3 2 6 ಕರೆಕ್ಟಾ? 8ರಲ್ಲಿ 6 ಹೋದರೆ 2 ಉಳಿತು, 21 ಆಯಿತು. 3 7 21. ಈಗ ಮತ್ತೆ 3ರಿಂದ ಹೋಗುತ್ತೆ ನೋಡಿ, 3 9 27, ಇದು 9 ಮತ್ತೆ 3ರಿಂದ ಹೋಗುತ್ತೆ, 3 3. ಸೊ ಅಲ್ಲಿಗೆ ನೋಡಿ 32,400 ಅಂತಂದರೆ 2 ಎಷ್ಟಿದೆ ನೋಡಿ? 1 2 3 4. ಸೊ ನೋಡಿ, 2 ×
2 ಇಂಟು 2. 5 ಅನ್ನೋವು ಎಷ್ಟಿದ್ದಾವೆ? 5 ಅನ್ನೋವು 2 ಇದ್ದಾವೆ. ಸೊ 5 ಅನ್ನೋವು 5 ಇಂಟು 5. ನೆಕ್ಸ್ಟ್ 3 ಅನ್ನೋವು ಎಷ್ಟಿದ್ದಾವೆ? ಅವು ಸಹ 4 ಇದ್ದಾವೆ. ಸೊ ಹಂಗಾಗಿ 3 ಇಂಟು 3 ಇಂಟು 3 ಇಂಟು 3. ಸೊ ಅಲ್ಲಿಗೆ 32,400 ಹೆಂಗೆ ಬರಿಬೋದು? 2/4 ಇಂಟು 5/2 ಇಂಟು 3/4 ಅಂತ ಬರಿಬೋದು. ಹೌದಾ? ಸೊ ಅಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ. ಮುಂದಿನ ಕಾನ್ಸೆಪ್ಟು -1/5 ಎಂದರೇನು? ಇದು ಧನಾತ್ಮಕವೇ ಅಥವಾ ಋಣಾತ್ಮಕವೇ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು -1 ಹೌದಾ ಇಂಟು -1 ಇಂಟು -1 ಇಂಟು -1 ಇಂಟು -1 ಹೌದಾ, 1ಅನ್ನು 5 ಸರಿ ಗುಣಿಸೋದು ಅಂತ. ನೋಡಿ, ಇಲ್ಲಿಗೆ ಒಂದೇ ಬರುತ್ತೆ. ಈ ಚಿಹ್ನೆಗಳನ್ನು ಫಸ್ಟ್ ಯಾವಾಗಲೂ ಚಿಹ್ನೆಗಳನ್ನು ಮಾಡಬೇಕು. ನೋಡಿ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಕರೆಕ್ಟಾ? ಇಲ್ಲಿ 1 ಮೈನಸ್ ಇದೆ, ಹಾಗಾಗಿ ಏನಾಗುತ್ತೆ? ಮೈನಸ್ ಆಗುತ್ತೆ. ಈಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಬರುತ್ತೆ ಅಲ್ವಾ? ಇಲ್ಲಿ ಇಂಟು ಮೈನಸ್ ಇದೆ. ಈಗ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಹಾಗಾಗಿ ಇದ್ರ ಉತ್ತರ ಏನು? -1 ಬರುತ್ತೆ. ಸೊ ಹಾಗಾಗಿ ಇದ್ರ ಉತ್ತರ ಏನು? -1. ಅಥವಾ ಇದನ್ನ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಯಾವುದೇ ಮೈನಸ್ ಇರತಕ್ಕಂಥ ಸಂಖ್ಯೆ ಇದರ ಘಾತಸೂಚಿ ಸಮ ಸಂಖ್ಯೆ ಇದ್ದಾಗ ನೆನ್ಪಿಟ್ಕೊಳ್ಳಿ, ಅದರ ಉತ್ತರ ಏನಿದೆ? ಪ್ಲಸ್ ಆಗಿರುತ್ತೆ. ಯಾವಾಗಲೂ ಪ್ಲಸ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಪ್ಲಸ್ ಆಗಿರುತ್ತೆ. ಅದೇ ಇದರ ನೋಡಿ, ಯಾವುದೇ ಒಂದು ಋಣಾತ್ಮಕ ಚಿಹ್ನೆಯ ಘಾತ ಭಾಗ ಅಂದರೆ ಇದು ಏನಾಗಿದ್ದಾಗ? ಬೆಸ ಸಂಖ್ಯೆ ಆಗಿದ್ದಾಗ ಅದು ಏನಾಗಿರುತ್ತೆ? ಅದರ ಉತ್ತರ ಯಾವಾಗಲೂ ಮೈನಸ್ ರೂಪದಲ್ಲಿ ಬರುತ್ತೆ, ಅಂದರೆ ಋಣಾತ್ಮಕವಾಗಿರುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಪ್ಲಸ್ ಇದ್ದರೆ ಪ್ಲಸ್ಸೇ ಬರುತ್ತೆ, ಭಾಗ ಅಂದರೆ ಸಮ ಇರಲಿ ಬೆಸ ಇರಲಿ. ಆದರೆ ಇಲ್ಲಿ ಮೈನಸ್ ಇದ್ದಾಗ ಅದರ ಘಾತ ನೆನ್ಪಿಟ್ಕೊಳ್ಳಿ, ಬೆಸ ಸಂಖ್ಯೆ ಇದ್ದಾಗ ಉತ್ತರ ಮೈನಸ್ ಬರುತ್ತೆ. ಅದೇ ಸಮ ಸಂಖ್ಯೆ ಇದ್ದಾಗ ಅದು ಪ್ಲಸ್ ಬರುತ್ತೆ. ಸೊ ಹಾಗಾಗಿ ಎರಡನೇದು ಕೇಳಿದ್ದಾರೆ ನೋಡಿ, -1 ಇಂಟು 56 ಇದೇನಾಗತ್ತೆ ಅಂತ ಕೇಳಿದ್ದಾರೆ. ಇದೇನಾಗತ್ತೆ? -1 ಇಂಟು 56 1 ಆಗುತ್ತೆ. ಚಿಹ್ನೆ ಏನು ಬರುತ್ತಪ್ಪ ಅಂತಂದರೆ, ಇಲ್ಲಿ 56 ಇರೋದ್ರಿಂದ ಸಮ ಸಂಖ್ಯೆ ಅಲ್ಲಿ ಪ್ಲಸ್ ಬರುತ್ತೆ ಉತ್ತರ. ಇದರ ಉತ್ತರ ಆಗುತ್ತೆ. ಈಗ -2/4 = 16 ಇದನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, -2/4 = 16 ಹೇಗೆ ಬರುತ್ತೆ ನೋಡೋಣ. -2 ಇಂಟು -2 ಇಂಟು -2 ಇಂಟು -2 ಇಲ್ಲಿ 16 ಬರುತ್ತಾ ನೋಡೋಣ. ನೋಡಿ, ಇಲ್ಲಿ ಫಸ್ಟ್ ಚಿಹ್ನೆ ಗುಣಿಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್, 2 2 4 ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೊಂದು ಮೈನಸ್ ಇಲ್ಲೊಂದು ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, 2 2 4. ಈಗ ನೋಡಿ, ಇಲ್ಲಿ ಪ್ಲಸ್ಸು ಇಲ್ಲೂ ಪ್ಲಸ್ ಇದೆ. ಸೊ ಹಂಗಾಗಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. 4 4 16. ಸೊ ಅಲ್ಲಿಗೆ ಎಡಬದಿ ಮತ್ತು ಬಲಬದಿ ಸೇಮ್ ಆಯಿತು. ಸೊ ಹಾಗಾಗಿ ಯಾವುದೇ ಸಂಖ್ಯೆ ಅದು ಋಣಾತ್ಮಕ ಇರಲಿ ಅಥವಾ ಧನಾತ್ಮಕ ಇರಲಿ, ಅದರ ಘಾತ ಸಮ ಸಂಖ್ಯೆ ಆಗಿದ್ದರೆ ಉತ್ತರ ಯಾವಾಗಲೂ ಪ್ಲಸ್ ಅಲ್ಲೇ ಬರುತ್ತೆ. ಅದೇ ಆ ಸಂಖ್ಯೆ ಋಣಾತ್ಮಕವಾಗಿದ್ದು ಅದರ ಘಾತ ಬೆಸ ಸಂಖ್ಯೆ ಆಗಿದ್ದಾಗ ಉತ್ತರ ಮೈನಸ್ ಬರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಇಲ್ಲೊಂದು ಚಿಕ್ಕ ಕ್ವಶನ್ ಇದೆ. ಮೈನಸ್ ಅಂದರೆ 0/2, 0/5, 0n ಅಂದರೆ ಏನು ಅಂತ ಕೊಟ್ಟಿದ್ದಾರೆ. 0/2 ಅಂತಂದರೆ 0ಅನ್ನು ಏನು 2 ಸರಿ ಗುಣಿಸು ಅಂತ. 0ಇಂದ 0 ಗುಣಿಸಿದ್ರೆ ಉತ್ತರ 0ನೇ ಬರುತ್ತೆ. 0 ಇಂಟು 0. 0ನ 5ರಿಂದ ಗುಣಿಸಿದ್ರೆ 0 ಇಂಟು 0 ಇಂಟು 0 ಇಂಟು 0 ಇಂಟು 0. 0ನ ಎಷ್ಟು ಬಾರಿ ಗುಣಿಸ್ರಿ ಉತ್ತರ 0ನೇ ಬರುತ್ತೆ. ಸೊ ಹಾಗಾಗಿ 0n ಅಂತಂದರೆ ಏನರ್ಥ? ನೀವು ಎಷ್ಟು ಸರಿ ಆದರೂ ಬರಿ, 0ನ n ಸರಿ ಬರಿ, ಅದ್ರ ಉತ್ತರ ಏನು ಬರುತ್ತೆ? 0ನೇ ಬರುತ್ತೆ ಅನ್ನೋದು ಇದರ ಉತ್ತರ ಆಗಿದೆ. ಈಗ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಕೆಳಗಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಇದೆ ನೋಡಿ. 6 ಅನ್ನೋದು ಎಷ್ಟಿದೆ? 1 2 3 4. ಸೊ ಹಾಗಾಗಿ 6/4 ಅಂತ ಬರಿಬೋದು. ಇಲ್ಲಿ ನೋಡಿ, ಇಲ್ಲಿ 2 ಇಲ್ಲಿದೆ. y ಅನ್ನೋವು 2 ಇದ್ದಾವೆ. ಸೊ ಹಾಗಾಗಿ y/2 y² ಅಂತ ಕರಿತೀವಿ ನಾವು. ಇಲ್ಲಿ b 1 2 3 4. ಸೊ ಹಾಗಾಗಿ b/4 ಅಂತ ಕರಿಬೋದು. ಇಲ್ಲಿ ನೋಡಿ, 5 ಅನ್ನೋವು 2 ಇದ್ದಾವೆ, 7 ಅನ್ನೋವು 3 ಇದ್ದಾವೆ. ಸೊ ಹಾಗಾಗಿ ಇಲ್ಲಿ 5/2 ಇಂಟು 7/3 ಅಂತ ಬರಿಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, 2 ಅನ್ನೋವು ಎಷ್ಟಿದ್ದಾವೆ? 2 ಇದ್ದಾವೆ. ಹಾಗಾಗಿ 2² ಅಂತ ಬರಿತೀವಿ. ಎ ಅನ್ನೋವು ಎಷ್ಟಿದ್ದಾವೆ? ಅವು 2 ಇದ್ದಾವೆ. ಸೊ ಹಂಗಾಗಿ a². ಇಲ್ಲಿ ನೋಡಿ, ಎ ಅನ್ನೋವು ಎಷ್ಟಿದ್ದಾವೆ? 3 ಇದ್ದಾವೆ. ಸೊ ಹಂಗಾಗಿ a/3. ಇಲ್ಲಿ ಸಿ ಅನ್ನೋವು ಎಷ್ಟಿದ್ದಾವೆ? 4 ಅದಾವೆ. ಸೊ ಹಾಗಾಗಿ c/4. ಡಿ ಅನ್ನೋ ಒಂದೇ ಇದ್ದಾವೆ. ಸೊ ಇದನ್ನು ಇನ್ನೂ ಸಿಂಪ್ಲಿಫೈ ಆಗಿ ಬರೆದ್ರೆ a³ c⁴
ಡಿ ಅಂತ ಬರಿಬೋದು ನಾವು. ಈಗ ಕೆಳಗಿನ ಪ್ರತಿಯೊಂದಕ್ಕೂ ಅವುಗಳ ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಘಾತೀಯ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಇಂದು ನಾವು ಮಾಡಿದ್ವಲ್ಲ 32,400 ಅದೇ ರೀತಿ ಈ ಲೆಕ್ಕವನ್ನು ಮಾಡಬೇಕು. ಎರಡನೇ ಲೆಕ್ಕ, ಕೆಳಗಿನ ಪ್ರತಿಯೊಂದು ಅವುಗಳ ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಘಾತೀಯ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು 648. ಇದನ್ನು ಮಾಡ್ತಾ ಹೋಗೋಣ. 648 ಸಮಸಂಖ್ಯೆ ಆಗಿರೋದ್ರಿಂದ 2ರಿಂದ ಮಾಡ್ತಾ ಹೋಗೋಣ. 2 3 2 2 2 4 ಮತ್ತೆ 2ರಿಂದ ಬರುತ್ತೆ ನೋಡಿ. 2 1 3ರಲ್ಲಿ 2 ಹೋದರೆ 1 12 ಆಯಿತು. 2 6 12 2 2 4 ಮತ್ತೆ 2ರಿಂದ ಮಾಡಿದ್ರೆ 2 8 16 2 1 2 ಇದು 3ರಿಂದ ಹೋಗುತ್ತೆ ನೋಡಿ. 3 2 6 8ರಲ್ಲಿ 6 ಹೋದರೆ 2 ಉಳಿತು 21 ಆಯಿತು. 3 7 21 ಇದು ಮತ್ತೆ 3 9 27 ಆಗುತ್ತೆ. ಇದು 9 ಮತ್ತು 3ರಿಂದ ಹೋಗುತ್ತೆ 3 3. ಸೊ ಅಲ್ಲಿಗೆ 648 ಅಂತಂದರೆ ಎಷ್ಟು? 2 × 2 × 2 × 3 × 3 ಇದ್ರ ಉತ್ತರ. ಅಥವಾ ಇದನ್ನು ಇನ್ನೂ ಸಿಂಪಲಾಗಿ ಬರಿಬೋದು ಅಂದರೆ 648 = 2 ಅನ್ನೋ ಎಷ್ಟಿದ್ದಾವೆ? 3 ಇದಾವೆ. ಹಂಗಾಗಿ 2 × 3 ಇಂಟು 3 ಅನ್ನೋ ಎಷ್ಟಿದೆ? 3 ಇದಾವೆ. ಹಂಗಾಗಿ 3 × 3. ಸೊ ಇದು ಉತ್ತರ ಆಗಿದೆ. ಈಗ ಅದೇ ರೀತಿ ಎರಡನೇದು ಮಾಡೋಣ. ಯಾವುದು? ಎರಡನೇದು 405. 405 ಸಹ ಅದೇ ರೀತಿ ಮಾಡ್ತಾ ಹೋಗೋಣ. 5 ಇರೋದ್ರಿಂದ 5ರಿಂದ ಹೋಗುತ್ತೆ. ಅವಿಭಾಜ್ಯ ಸಂಖ್ಯೆ 5 ಆಗಿರೋದ್ರಿಂದ ತಗೋಬೋದು ನಾವು. 5 8 40 5 8 40 5 1 5 ಇದು 80 ಯಾವ್ದರಿಂದ ಹೋಗುತ್ತೆ? 3ರಿಂದ ಹೋಗುತ್ತೆ. ಹಾಗಾಗಿ ನೋಡಿ 3 ಇಲ್ಲೇ ಮಾಡಿದ್ವಿ ನೋಡಿ. 3 2 6 2 ಉಳಿತು 21 ಆಯಿತು. 3 7 21 ಈಗ ಮತ್ತೆ 3ರಿಂದ ಮಾಡಿದ್ರೆ 3 9 27 9 ಮತ್ತು 3 3 ಹೋಗುತ್ತೆ. ಅಲ್ಲಿಗೆ 405 ಅಂತಂದರೆ ಈಗ ನೋಡಿ, ಈಗ 5ನ ಹೆಸರಿ ಬಂದಿದ್ದಾವೆ, 1 ಸರಿ ಬಂದಿದೆ. ಆದರೆ 3ನ ಹೆಸರಿ ಬಂದಿದೆ, 4 ಬಂದಿದೆ. ಹಂಗಾಗಿ 3 × 3 × 3. ಸೊ ಅಲ್ಲಿಗೆ 405 ಅಂತಂದರೆ 5ನ ಹೆಸರಿ ಬಂದಿದೆ, ಒಂದೇ ಸರಿ ಬಂದಿದೆ. ಹಂಗಾಗಿ 5 ರ ಘಾತ 1 ಅಂತ ಬರೆದು ನಡೆಯುತ್ತೆ, 5 ಅಂತ ಬರೆದು ನಡೆಯುತ್ತೆ. ಆದರೆ ಇಲ್ಲಿ 3ನ ಹೆಸರು ಇದ್ದಾವೆ, 4 ಇದ್ದಾವೆ. ಹಾಗಾಗಿ 3 ರ ಘಾತ 4 ಅನ್ನೋದು ಇದು ಉತ್ತರ ಆಗಿದೆ. ಓಕೆ, ಈಗ 3 ಮತ್ತು 4ನೇ ಲೆಕ್ಕ ಮಾಡೋಣ. ಈಗ ನೋಡಿ 540 3ನೇ ಲೆಕ್ಕ ತೆಗೆದುಕೊಳ್ಳೋಣ. ಇಲ್ಲಿ ಮಾಡ್ತೀನಿ ನಾನು. 540 2ರಿಂದ ಮಾಡ್ಬೋದು ನಾವು, 0 ಇರೋದ್ರಿಂದ. ನೋಡಿ 2 2 4 14 ಆಯಿತು. 2 7 14 0 ಇದೆ 0. ಮತ್ತೆ 2ರಿಂದ ಮಾಡೋಣ. 2 1 2 2 3 6 7ರಲ್ಲಿ 6 ಹೋದರೆ 1 ಉಳಿತು 10 ಆಯಿತು. 2 5 10 ಇದು 135 ಇರೋದ್ರಿಂದ 5ರಿಂದ ಕಾಮನಾಗಿ ಹೋಗುತ್ತೆ ಅಂತ ತಗೊಳ್ಳೋಣ. ನೋಡಿ 5 2 10 ಎಷ್ಟು ಉಳಿತು? 3 ಉಳಿತು 35 ಆಯಿತು. 5 7 35 ಇದು ಯಾವುದರಿಂದ ಹೋಗುತ್ತೆ ಹೇಳಿ? ಇದು 3ರಿಂದ ಹೋಗುತ್ತೆ ಅಲ್ವಾ? 3 9 27 9 ಮತ್ತು 3ರಿಂದ ಹೋಗುತ್ತೆ 3 3. ಸೊ ಅಲ್ಲಿಗೆ 540 = 2 ಅನ್ನೋದು ಎಷ್ಟಿದ್ದಾವೆ? 2 ಇದ್ದಾವೆ. 5 ಅನ್ನೋದು ಎಷ್ಟಿದೆ? 1 ಇದೆ. 3 ಅನ್ನೋದು ಎಷ್ಟಿದೆ? 3 ಇದೆ. ಸೊ ಅಲ್ಲಿಗೆ ಇದನ್ನು ಹೆಂಗೆ ಬರಿಬೋದು? 2 ರ ಘಾತ 2 5 ರ ಘಾತ 1 3 ರ ಘಾತ 3 ಅಂತ ನಾವು ಬರಿಬೋದು. ಈಗ 4ನೇ ಲೆಕ್ಕ ಮಾಡೋಣ. 3600 3600. ಸೊ ಇದನ್ನು ಅಷ್ಟೇ 2ರಿಂದ ಮಾಡ್ತಾ ಹೋಗೋಣ. ನೋಡಿ 2 18 18 2 36 ಅಂತಾರಲ್ಲ, 2 18 36 2 0 ಇದೆ 2 0. ಈಗ 2ರಿಂದ ಮಾಡಿದ್ರೆ 2 9 2 0 ಬಂತು. ಈಗ ಮತ್ತೆ 2ರಿಂದ ಮಾಡಿದ್ರೆ 2 4 8 9ರಲ್ಲಿ 8 ಹೋದರೆ 1. ಈಗ 2 5 10 0 ಇದೆ 0. ಈಗ ಮತ್ತೆ 2ರಿಂದ ಮಾಡಿದ್ರೆ 2 2 4 2 25 2 25. ಈಗ ಮತ್ತೆ 2ರಿಂದ ಮಾಡೋಣ. ಈಗ ನೋಡಿ 5 ಇರೋದ್ರಿಂದ 2 ಮಾಡ್ಲಿಕ್ಕೆ ಬರಲ್ಲ, 5ಅನ್ನು ತಗೋಬೇಕಾಗತ್ತೆ ನಾವು. 5 5 4 20 2 ಉಳಿತು 22ರಲ್ಲಿ 20 ಹೋದರೆ 2 5 5 25. ಹೇಗೇನು ಮತ್ತೆ 5ರಿಂದ ಹೋಗುತ್ತೆ? 5 9 45 9 3ರಿಂದ ಹೋಗುತ್ತೆ. ಹಂಗಾಗಿ 3 3. ಸೊ ಅಲ್ಲಿಗೆ 3600 ಅಂತಂದರೆ 2 ಎಷ್ಟಿದೆ ನೋಡಿ? 1 2 3 4 2 4 ಇದೆ. ಸೊ ಅಲ್ಲಿಗೆ 2 4 5 ಎಷ್ಟಿದ್ದಾವೆ? 5 2 3 ಎಷ್ಟಿದ್ದಾವೆ? 3 2. ಸೊ ಅಲ್ಲಿಗೆ 3600 = 2 4 ಅಂದರೆ 2 ರ ಘಾತ 4 5 2. ಹಂಗಾಗಿ 5 ರ ಘಾತ 2 3 2 ಅಂದರೆ 3 ರ ಘಾತ 2. ಸೊ ಇದು ಇದರ ಉತ್ತರ ಆಗಿದೆ.
ಈಗ ಕೆಳಗಿನ ಪ್ರತಿಯೊಂದು ಸಂಖ್ಯಾತ್ಮಕ ಬೆಲೆಯ ಮೌಲ್ಯವನ್ನು ಬರೀರಿ ಅಂತ. ಅಂದರೆ ಇದನ್ನು ಘಾತಾಂಕ ರೂಪದಲ್ಲಿದೆ, ಇದನ್ನು ವಿಸ್ತರಣೆ ಮಾಡಿಬಿಟ್ಟು ಅದನ್ನು ಗುಣಿಸಿ ಬರೀರಿ ಅಂತ ಹೇಳಿದ್ದಾರೆ. ಸೊ ಈಗ ಫಸ್ಟ್ನೇ ತೆಗೆದುಕೊಳ್ಳೋಣ. 2 ಅಂದರೆ 2 ಇಂಟು 10⁻3. ಈಗ 2 ಇಂಟು 10⁻3 ಅಂತಂದರೆ 10ನ್ನು 3 ಸರಿ ಗುಣಿಸು ಅಂತ. ಸೊ ಅಲ್ಲಿಗೆ 2 ನೋಡಿ 10 100, ಇಲ್ಲಿ 10 ಇದೆ, ಇವೆರಡು ಗುಣಿಸ್ಕೊಂಡಿದ್ದೀನಿ ನಾನು. ಈಗ ನೋಡಿ 2 ಇಂಟು 100 1000, 100 1000 ಕರೆಕ್ಟಾ. 2 1 2, 3 0 ಇದೆ, 3 0. ಸೊ ಅಲ್ಲಿಗೆ ಎಷ್ಟು ಬಂತು? 2000 ಬಂತು ಉತ್ತರ ಇದು. ಅದೇ ರೀತಿ ಎರಡನೇದು ಮಾಡೋಣ ನೋಡಿ. 7⁻2, 2⁻3. 7⁻2 ಅಂತಂದರೆ 7 ಇಂಟು 7 ಕರೆಕ್ಟಾ. 2⁻3 ಅಂದರೆ 2 ಇಂಟು 2 ಇಂಟು 2, ನಮಗೆ 8 ಅಂತ ಗೊತ್ತಿದೆ, ಬಟ್ ಇನ್ನೊಂದು ಸರಿ ಗೊತ್ತಾಗಲಿ ನೋಡಿರಿ. ಇಲ್ಲಿ 7 7 49 ಕರೆಕ್ಟಾ. ಇಲ್ಲಿ ನೋಡಿರಿ 2 2 4, 4 2 8. ಈಗ 49 8 ಮಾಡೋಣ ನೋಡಿ. ಈಗ 8 9 72ಕ್ಕೆ 2 10 7 ನೋಡಿ. 8 4 32, 32 7 ಕೂಡಿದ್ರೆ 39, ಅಲ್ಲಿಗೆ 392 ಬರುತ್ತೆ. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮೂರನೇ ಲೆಕ್ಕ 3 ಇಂಟು 4⁴ ನೋಡಿ. 3 ಇಂಟು 4⁴ ಅಂದರೆ 4ನ್ನು 4 ಸರಿ ಗುಣಿಸ್ಕೊಳ್ರಿ ಅಂತ. ಈಗ ನೋಡಿ 3 ಇಂಟು 4 4 16, ಹೌದಾ. ಇಲ್ಲೊಂದು 4 4 16. ನಾವು ಏನು ವರ್ಗ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ನಾವು ಗೊತ್ತಿದೆ 16 20 25 ಕನಿಷ್ಠ ಗಟ್ ಮಾಡಿ ಅಂತ ಹೇಳಿದ್ದೆ ನಾನು. ಅದ್ರ ಪ್ರಕಾರ ಗುಣಿಸಿದ್ರು ಡೈರೆಕ್ಟ್ ಬರುತ್ತೆ, ಬಟ್ ನಾನು ಡೈರೆಕ್ಟ್ ಇಡ್ತೀನಿ. 16 16 256 ಆಗುತ್ತೆ. ಈಗ 256 ಇಂಟು 3 ಗುಣಿಸೋಣ ನೋಡಿ. 3ರಿಂದ ಗುಣಿಸೋಣ. 3 6 18, 10 1, 5 3 15 1 16, 10 1, 3 2 6 1 7, 768 ಬರುತ್ತೆ. ಎಷ್ಟು ಬರುತ್ತೆ? 768 ಇದ್ರ ಉತ್ತರ ಆಗತ್ತೆ. ಈಗ ಅದೇ ರೀತಿ 4ನೇ ಲೆಕ್ಕಕ್ಕೆ ಹೋಗೋಣ. 3⁻2 ಮೈನಸ್ 3⁻2 ಮೈನಸ್ 5⁻2. ಸೊ ಅಂದರೆ ಇದರ ಅರ್ಥ -3ನ್ನು 2 ಸರಿ ಗುಣಿಸ್ರಿ. -3 ಇಂಟು 3, -5ನ್ನು 2 ಸರಿ, -5 ಇಂಟು 5. ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್, 3 3 9 ಇಂಟು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 5 5 25. ಈ 25 ಮತ್ತು 9ನ್ನು ಗುಣಿಸ್ಕೊಳ್ಳೋಣ. 9ರಿಂದ ಗುಣಿಸ್ತೀನಿ ನೋಡಿರಿ. 9 5 45ಕ್ಕೆ 5, 10 4, 9 2 18, 18 4 22, ಅಲ್ಲಿಗೆ 225 ಬರುತ್ತೆ. 5ನೇ ಲೆಕ್ಕ 3⁻2 ಇಂಟು 10⁻4. ನೀವು 3⁻2 ಅಂತಂದರೆ 3 ಇಂಟು 3, 10⁻4 ಅಂದರೆ 10ನ್ನು 4 ಸರಿ ಗುಣಿಸೋದು ಅಂತ. ಈಗ ನೋಡಿ 3 3 9 ಇಂಟು 10ನ್ನು 4 ಸರಿ ಗುಣಿಸೋದಂದರೆ ನೋಡಿ 10 10 100 ಕರೆಕ್ಟಾ. ನೆಕ್ಸ್ಟು ಇಲ್ಲಿ 10 100, ಅಲ್ಲಿಗೆ 9 ಇಂಟು 100 100 ನೋಡಿ. ಇದು ಡೈರೆಕ್ಟ್ ಮಾಡ್ಬೋದು ನೀವು. 1 1 1 ಅಂತಿಟ್ಟು 4 0 ಇಡ್ಬೋದು, ಯಾಕಂದರೆ ಇಲ್ಲಿ 2 0 ಇಲ್ಲಿ 2 0 4 0. ಸೊ 10,000, 100 100 10,000 ಬರುತ್ತೆ. ಸೊ ಈಗ 9 1 9, 3 0 4 0 ಇದಾವೆ, 4 0, ಅಲ್ಲಿಗೆ ಎಷ್ಟಾಗುತ್ತೆ? ಇದು 90,000 ಆಗುತ್ತೆ. ಇದು ಉತ್ತರ ಎಷ್ಟು? 90,000 ಆಗುತ್ತೆ. ಈಗ 6ನೇ ಲೆಕ್ಕ ಮಾಡೋಣ. -2⁵5 ಇಂಟು -10⁻6. ಸೊ -2ನ್ನು ಎಷ್ಟು ಸರಿ ಬರ್ಕೋಬೇಕು? 5 ಸರಿ ಬರ್ಕೋಬೇಕು. 5 ಸರಿ ಬರ್ಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ ಇಂಟು ಅಂದರೆ -2 -2 -2 5 ಸರಿ ಬರ್ಕೊಂಡೆ. ಈಗ 10⁻6 -6 ಇದೆ. ಸೊ 10 ಇಂಟು -10 ಇಂಟು -10 ಇಂಟು ಇಲ್ಲಿ ಕೆಳಗೆ ಬರೀತೀನಿ ನೋಡಿ. -10 ಇಂಟು -10 ಇಂಟು -10. ಈಗ ನೋಡಿ 2 2 4 ನೋಡಿ. ಇಲ್ಲಿ ಫಸ್ಟ್ ಚಿಹ್ನೆ ಗುಣಿಸೋಣ. ಆಗಲೇ ನಾನು ಅಲ್ಲೇ ಹೇಳಿದ್ದೆ, ಯಾವುದೇ ಒಂದು ಋಣಾತ್ಮಕ ಸಂಖ್ಯೆಯ ಘಾತ ಸಮ ಸಂಖ್ಯೆ ಆಗಿದ್ದರೆ ಅದು ಪ್ಲಸ್ ಆಗಿರುತ್ತೆ. ಅದೇ ಋಣಾತ್ಮಕ ಸಂಖ್ಯೆಯ ಘಾತ ಬೆಸ ಸಂಖ್ಯೆ ಆಗಿದ್ದರೆ ಇಲ್ಲಿ ಏನಾಗಿದೆ? ಇದು ಬೆಸ ಸಂಖ್ಯೆ ಆಗಿದೆ. ಹಾಗಾಗಿ ಡೈರೆಕ್ಟ್ ಮೈನಸ್ ಬರುತ್ತೆ, ಚಿಂತನೆ ಮಾಡಬೇಡಿ. ಈಗ ನೋಡಿ 2 2 4, 4 2 8, 8 2 16, 16 2 32 ಮೈನಸ್ ಇಟ್ಬಿಟ್ಟೆ ಡೈರೆಕ್ಟ್. ಯಾಕೆ? ಬೆಸ ಸಂಖ್ಯೆ ಇದೆ, ಋಣಾತ್ಮಕ ಸಂಖ್ಯೆಯ ಘಾತ ಮೈನಸ್ ಅಂದರೆ ಬೆಸ ಸಂಖ್ಯೆ ಆಗಿದ್ದಾಗ ಯಾವಾಗಲೂ ಮೈನಸ್ಸೇ ಬರುತ್ತೆ. ಓಕೆ, ನೋಡಿ ಇಲ್ಲಿ ಋಣಾತ್ಮಕ ಸಂಖ್ಯೆಯ ಘಾತ ಸಮ ಸಂಖ್ಯೆ ಆಗಿದೆ, ಹಂಗಾಗಿ ಇಲ್ಲಿ ಪ್ಲಸ್ ಬರುತ್ತೆ. ಓಕೆ, 10⁻6 ಅಂತಂದರೆ 1 ಮುಂದೆ 6 0 ಬರೀರಿ ಅಂತ ನೀವು ಚಿಂತನೆ ಮಾಡಿಬಿಟ್ರೆ 1 ಮುಂದೆ 6 0 ಬರೆದ್ಬಿಡ್ರಿ. ನೋಡಿರಿ ಎಷ್ಟಾಯಿತು? 5 6, ಅಲ್ಲಿ ಬಿಡಿ 10 100 1000 10,000. ಈಗ ಇವು ಎರಡನ್ನು ಗುಣಿಸಿದ್ರೆ ನೋಡಿರಿ 32 ಅಂದರೆ 32 ಎಂತ 32 -32 ಪ್ಲಸ್ ಇಂಟು ಮೈನಸ್ ಮೈನಸ್ 32 ಎಷ್ಟು 0 6 0 ಬಿಡಿ 10 100. ನೋಡಿ, ಸೊ ಇದು ಇದರ ಉತ್ತರ ಎಷ್ಟು? ಬಿಡಿ 10 100 1000 10,000 ಲಕ್ಷ ದಶಲಕ್ಷ ಕೋಟಿ -3,20,00,000 ಇದರ ಉತ್ತರ ಎಷ್ಟು?
-3,20,20,00,000 ಇದರ ಉತ್ತರ ಆಗಿದೆ.